ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ವಿಜಯನಗರ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿಯ BCom 6ನೇ ಸೆಮಿಸ್ಟರ್ನ ಕಾಸ್ಟ್ ಅಕೌಂಟಿಂಗ್ ವಿಷಯದ 25ನೇ ಸೆಷನನ್ನು ಅಧ್ಯಯನ ಮಾಡೋಣ. ಈ ಸೆಷನ್ನಲ್ಲಿ ನಾವು ಕಾಂಟ್ರಾಕ್ಟ್ ಕಾಸ್ಟಿಂಗಿಗೆ ಸಂಬಂಧಪಟ್ಟಂಗೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಪ್ರಾಬ್ಲಮ್ನ ಫಸ್ಟ್ ಓದ್ಕೊಳ್ಳೋಣ. ದ ಫಾಲೋಯಿಂಗ್ ಈಸ್ ದ ಸಮರಿ ಆಫ್ ಎಂಟ್ರೀಸ್ ಇನ್ ಕಾಂಟ್ರಾಕ್ಟ್ ಲೆಡ್ಜರ್ ಆ್ಯಸ್ ಆನ್ 31st December 2008 in respect of contract number 10. Materials bought directly rupees 3,50,000. Bought directly means purchased ಅಂತ. ಸೊ ಇದು ಎಕ್ಸ್ಪೆಂಡಿಚರ್, ಇದನ್ನು ಡೆಬಿಟ್ ಸೈಡಲ್ಲಿ ಕಾಂಟ್ರಾಕ್ಟ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡೋಣ. ಮಟೀರಿಯಲ್ಸ್ ಫ್ರಮ್ ಸ್ಟೋರ್ 70,000. ಸೊ ಇದು ಸಹ ಇದು ಸ್ಟೋರಿಂದ ನಮಗೆ ಮಟೀರಿಯಲ್ಲು ಕನ್ಸ್ಟ್ರಕ್ಷನ್ ಸೈಟಿಗೆ ಬಂದಿರೋದ್ರಿಂದ ಇದು ಎಕ್ಸ್ಪೆಂಡಿಚರ್ ಆಗುತ್ತೆ. ಸೊ ಇದನ್ನು ಸಹ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡೋಣ. ವೇಜಸ್ 1,80,000 ಇದು ಎಕ್ಸ್ಪೆಂಡಿಚರು, ಇದನ್ನು ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡೋದು. ಡೈರೆಕ್ಟ್ ಎಕ್ಸ್ಪೆನ್ಸಸ್ 70,000 ಇದು ಎಕ್ಸ್ಪೆಂಡಿಚರು, ಇದನ್ನು ಸಹ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕು. ಎಸ್ಟಾಬ್ಲಿಷಿಂಗ್ ಚಾರ್ಜಸ್ ಅಂದರೆ ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ ಇದು 80,000 ಇದನ್ನು ಸಹ ಎಕ್ಸ್ಪೆಂಡಿಚರು, ಇದನ್ನು ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕು. ಪ್ಲ್ಯಾಂಟ್ 3,42,000. ಸೊ ನಮ್ಗೆ ಗೊತ್ತು ಪ್ಲ್ಯಾಂಟನ್ನು ಎರಡು ಥರ ನಾವು ಅದನ್ನು ಕಾಂಟ್ರಾಕ್ಟ್ ಅಕೌಂಟಲ್ಲಿ ಎಂಟ್ರಿ ಮಾಡ್ಬೋದು. ಡೈರೆಕ್ಟ್ ಇಲ್ಲಿ ಪ್ಲ್ಯಾಂಟನ್ನು ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡಿಬಿಟ್ಟು ನೆಕ್ಸ್ಟು ಪ್ಲ್ಯಾಂಟೆಡ್ ಸೈಟನ್ನು ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ಬೋದು, ಅಥವಾ ಡೈರೆಕ್ಟ್ ಡಿಪ್ರಿಸಿಯೇಷನ್ ಮಾತ್ರ ಇಲ್ಲಿ ಎಂಟ್ರಿ ಮಾಡ್ಬೋದು. ಸೊ ಇಲ್ಲಿ ನಾವು ಪ್ಲ್ಯಾಂಟ್ ಅಂತ ಕೊಟ್ಟಿರೋದ್ರಿಂದ ಪೂರ್ತಿ ಪ್ಲ್ಯಾಂಟ್ ಏನು ವ್ಯಾಲ್ಯೂ ನಮಗೆ ಬಂದಿತ್ತು ಕನ್ಸ್ಟ್ರಕ್ಷನ್ ಸೈಟಿಗೆ ಅಷ್ಟನ್ನು ಫಸ್ಟು ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ಪ್ಲ್ಯಾಂಟೆಡ್ ಸೈಟನ್ನು ನಾವು ಮಾಡ್ತೀವಿ. ಯಾಕಂದರೆ ಇದನ್ನು ಡೀಟೇಲಾಗಿ ಈ ಥರ ತೋರಿಸೋದ್ರಿಂದ ಡೀಟೇಲಾಗಿ ಪ್ಲ್ಯಾಂಟಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ಸ್ ಆಗಿದೆ ಅನ್ನೋದನ್ನು ತೋರಿಸ್ಬೋದು. ಆದ್ದರಿಂದ ಸ್ಕ್ರ್ಯಾಪ್ ಸೋಲ್ಡ್ ಇದೆ 18,200. ಏನಿದು ಸ್ಕ್ರ್ಯಾಪ್ ಸೋಲ್ಡ್? ಸ್ಕ್ರ್ಯಾಪ್ ಸೋಲ್ಡ್ ಅಂದರೆ ಸೊ ವರ್ಕ್ ಆಗಬೇಕಾದ್ರೆ ಸ್ವಲ್ಪ ಸ್ಕ್ರ್ಯಾಪ್ ಆಗಿರುತ್ತೆ, ಏನಾದರೂ ವೇಸ್ಟೇಜ್ ಆಗಿರುತ್ತೆ, ಅದನ್ನು ಸೇಲ್ ಮಾಡಿರೋದ್ರಿಂದ ನಮಗೆ ಇನ್ಕಮ್ ಬಂದಿದೆ 18,200. ಸೊ ಇದು ಇನ್ಕಮ್ ಆದ್ದರಿಂದ ಇದನ್ನು ಕ್ರೆಡಿಟ್ ಸೈಡಲ್ಲಿ ನಾವು ತೋರಿಸ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ದ ಫರ್ದರ್ ಇನ್ಫಾರ್ಮೇಷನ್ ಈಸ್ ಆ್ಯಸ್ ಫಾಲೋಸ್. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ಸು ತುಂಬಾ ಇದೆ. ಸೊ ಒಂದನ್ನು ಡೀಟೇಲಾಗಿ ಸ್ಟಡಿ ಮಾಡೋಣ. The accruals on 31st December 2008 were wages 9,000 rupees 9,000 and direct expenses rupees 12,000. ಸೊ ಇಲ್ಲಿ ಅಕ್ರೂವಲ್ಸ್ ಅಂದರೆ ಔಟ್ಸ್ಟ್ಯಾಂಡಿಂಗ್ ಅಂತ. ಸೊ ಇಲ್ಲಿ ವೇಜಸ್ಸು ಔಟ್ಸ್ಟ್ಯಾಂಡಿಂಗ್ 9,000 ಇದೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು 12,000 ಔಟ್ಸ್ಟ್ಯಾಂಡಿಂಗ್ ಇದೆ. ಸೊ ಮೀನ್ಸ್ ಇಲ್ಲಿ ವೇಜಸ್ ಮತ್ತು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎರಡೂ ಇತ್ತು. ಸೊ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿರೋದನ್ನ ನಾವು ಇದಕ್ಕೆ ವೇಜಸ್ ಔಟ್ಸ್ಟ್ಯಾಂಡಿಂಗನ್ನು ಆ್ಯಡ್ ಮಾಡ್ಕೋಬೇಕು. ಡೈರೆಕ್ಟ್ ಎಕ್ಸ್ಪೆನ್ಸಸ್ಗೆ ಅದರ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿದೆ, ಸೊ ಅಲ್ಲಿ ಏನಿತ್ತಲ್ಲ ಸೊ ಅದಕ್ಕೆ ನೀವು ಔಟ್ಸ್ಟ್ಯಾಂಡಿಂಗನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಡೆಬಿಟ್ ಸೈಡಲ್ಲಿ. ದ ಕಾಸ್ಟ್ ಆಫ್ ವರ್ಕ್ ಅನ್ಸರ್ಟಿಫೈಡ್ ಇನ್ಕ್ಲೂಡೆಡ್ ಮಟೀರಿಯಲ್ಸ್ rupees 26,000, ವೇಜಸ್ rupees 1,000 ಆ್ಯಂಡ್ ಎಕ್ಸ್ಪೆನ್ಸಸ್ rupees 15,000. ಸೊ ಇಷ್ಟುವರೆಗೆ ಏನು ಮಾಡ್ತೀವಲ್ಲ ಪ್ರಾಬ್ಲಮ್, ಅದರಲ್ಲಿ ವರ್ಕ್ ಅನ್ಸರ್ಟಿಫೈಡ್ ಅಂದ್ಬಿಟ್ಟು ಒಟ್ಟಿಗೆ ಒಂದು ಅಮೌಂಟನ್ನು ಕೊಡ್ತಾಯಿದ್ರು. ಈ ಪ್ರಾಬ್ಲಮಲ್ಲಿ ಹೇಗೆ ಕೊಟ್ಟಿದ್ದಾರೆ ಅಂದರೆ ವರ್ಕ್ ಅನ್ಸರ್ಟಿಫೈಡ್ನ ಸೊ ಮಟೀರಿಯಲ್ ಬೇರೆ, ವೇಜಸ್ ಬೇರೆ, ಎಕ್ಸ್ಪೆನ್ಸಸ್ ಬೇರೆ, ಎಲ್ಲದು ಎಷ್ಟೆಷ್ಟಾಗಿತ್ತು ಎಕ್ಸ್ಪೆಂಡಿಚರ್ ಅಂತ ಕೊಟ್ಟಿದ್ದಾರೆ. ಸೊ ಏನು ವರ್ಕ್ ಸರ್ಟಿಫೈಡ್ ಹೇಗೆ ಮಾಡಬೇಕಂದ್ರೆ ಸೊ ಮಟೀರಿಯಲ್ ಏನಿತ್ತು ಅದು ಪ್ಲಸ್ ವೇಜಸ್ ಪ್ಲಸ್ ಎಕ್ಸ್ಪೆನ್ಸಸ್ ಅಂದರೆ 26,000 ಪ್ಲಸ್ 1,000 ಪ್ಲಸ್ 15,000 ಆ್ಯಡ್ ಮಾಡಿದ್ರೆ ಸೊ ಎಷ್ಟು ಬರುತ್ತೆ ಟೋಟಲು, ದಟ್ ಈಸ್ ದ ಕಾಸ್ಟ್ ಆಫ್ ವರ್ಕ್ ಅನ್ಸರ್ಟಿಫೈಡ್ ಅಂತ ತಗೊಳ್ಬೇಕು. ಓಕೆ, ನೆಕ್ಸ್ಟ್ ₹20,000 ವರ್ತ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ₹30,000 ವರ್ತ್ ಆಫ್ ಮಟೀರಿಯಲ್ಸ್ ವರ್ ಡೆಸ್ಟ್ರಾಯ್ಡ್ ಬೈ ಫೈರ್. ಸೊ ಇದು ಹೊಸ ಅಡ್ಜಸ್ಟ್ಮೆಂಟ್ ನಮಗೆ ಈ ಕಾಂಟ್ರಾಕ್ಟ್ ಸೆಷನ್ಸಲ್ಲಿ. ಸೊ ₹20,000 ವರ್ತ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ₹30,000 ವರ್ತ್ ಆಫ್ ಮಟೀರಿಯಲ್ ವರ್ ಡೆಸ್ಟ್ರಾಯ್ಡ್ ಬೈ ಫೈರ್ ಅಂತ ಇದೆ. ಅಂದರೆ ಅಬ್ನಾರ್ಮಲ್ ಲಾಸ್ ಆಗಿದೆ. ಸೊ ಅಬ್ನಾರ್ಮಲ್ ಲಾಸ್ ಆಗಿರೋದ್ರಿಂದ ಇದನ್ನು ಸೊ ನಾವು ಕಾಂಟ್ರಾಕ್ಟ್ ಅಕೌಂಟಲ್ಲಿ ನಮ್ಮ ಕನ್ಸ್ಟ್ರಕ್ಷನ್ ವರ್ಕಲ್ಲಿ ಇದು ಯೂಸ್ ಆಗಿಲ್ಲ, ಸೊ ಇದು ಏನು ಲಾಸ್ ಆಗಿದೆಯಲ್ಲ ಇದನ್ನೆಲ್ಲ ನಾವು ಕ್ರೆಡಿಟ್ ಸೈಡಲ್ಲಿ ತೋರಿಸ್ತಾ ಇದ್ದೀವಿ. ಸೊ 20,000 ನಮಗೆ ಯೂಸ್ ಇಲ್ಲ ಅಂದರೆ ಪ್ಲ್ಯಾಂಟು ವೇಸ್ಟ್ ಆಗಿರೋದ್ರಿಂದ ಅದನ್ನು ತೋರಿಸ್ಬೇಕು, ಹೊರಗಡೆ ಹೋಗಿರೋದ್ರಿಂದ 20,000. ಆ್ಯಂಡ್ ದೆನ್ ಮಟೀರಿಯಲ್ಸು ಅಷ್ಟೇ ಡೆಸ್ಟ್ರಾಯ್ ಆಗಿರೋದ್ರಿಂದ ಅದನ್ನು ಸಹ ನಾವು ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ತೋರಿಸ್ಬೇಕು. ಏನು ಡೆಬಿಟ್ ಸೈಡಲ್ಲಿ ಏನು ತೋರಿಸ್ತೀವಿ ಅಂದರೆ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಸೊ ಏನು ಈ ಕಾಂಟ್ರಾಕ್ಟ್ಗೆ ಯೂಸ್ ಆಗಿದೆ ಅಷ್ಟನ್ನು ಮಾತ್ರ ತೋರಿಸ್ಬೇಕಾಗಿರೋದ್ರಿಂದ ಸೊ ಯೂಸ್ ಆಗಿಲ್ಲದೆ ಇರೋದು ವೇಸ್ಟ್ ಆಗಿರೋದನ್ನೆಲ್ಲ ನಾವು ಎಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಕ್ರೆಡಿಟ್ ಸೈಡಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಅಂದರೆ ಅಬ್ನಾರ್ಮಲ್ ಲಾಸ್ ಅಂತ ತೋರಿಸ್ಬಿಟ್ಟು ಅದರಲ್ಲಿ ಪ್ಲ್ಯಾಂಟ್ ವ್ಯಾಲ್ಯೂ 20,000 ಆ್ಯಂಡ್ ಮಟೀರಿಯಲ್ಸ್ ವ್ಯಾಲ್ಯೂ 30,000 ಅಂತ ನಾವು ಕ್ರೆಡಿಟ್ ಸೈಡಲ್ಲಿ ತೋರಿಸ್ಬೇಕು. ಆ್ಯಂಡ್ ದೆನ್ ಫೋರ್ತ್ ಒನ್ ₹40,000 ವರ್ತ್ ಆಫ್ ಪ್ಲ್ಯಾಂಟ್ ಸೋಲ್ಡ್ for rupees 30,000 and materials costing rupees 50,000 sold for rupees 60,000. ಸೊ ಇಲ್ಲಿ ಸೇಲು ಆಗಿದೆ.
ಸೊ ಥರ್ಡ್ ಅಡ್ಜಸ್ಟ್ಮೆಂಟು ಅಬ್ನಾರ್ಮಲ್ ಲಾಸ್ ಆಗಿತ್ತು. ಫೋರ್ತ್ ಅಡ್ಜಸ್ಟ್ಮೆಂಟಲ್ಲಿ ಪ್ಲ್ಯಾಂಟನ್ನು ಸೇಲ್ ಮಾಡಿದ್ದಾರೆ ಮತ್ತು ಮಟೀರಿಯಲ್ಸ್ನೂ ಸೇಲ್ ಮಾಡಿದ್ದಾರೆ. ಸೊ ಸೇಲ್ ಆದಾಗ ಅದು ಸೇಲ್ ಆಗಿದೆ ಅಂದ ತಕ್ಷಣ ನಮಗೆ ಅದು ಸಹ ನಮ್ಮ ಕಾಂಟ್ರ್ಯಾಕ್ಟಲ್ಲಿ ಇಲ್ಲ ಅಂದಾಗ ನಾವು ಅದನ್ನು ಕ್ರೆಡಿಟ್ ಸೈಡಲ್ಲಿ ತೋರಿಸ್ಬೇಕಾಗತ್ತೆ. ಸೊ ಕ್ರೆಡಿಟ್ ಸೈಡ್ ಎಷ್ಟು ಅಂತ ಅಂದರೆ ಇಲ್ಲಿ ಏನು ವ್ಯಾಲ್ಯೂಗೆ ಸೇಲ್ ಆಗಿದೆ ಅದನ್ನು ತೋರಿಸ್ಬೇಕು ನೀವು ಇಲ್ಲಿ. ಸೊ ರುಪೀಸ್ 40,000 ವರ್ತ್ ಆಫ್ ಪ್ಲ್ಯಾಂಟ್ ಸೋಲ್ಡ್ ಫಾರ್ ರುಪೀಸ್ 30,000. ಸೊ ಅಂದರೆ ಸೇಲ್ ವ್ಯಾಲ್ಯೂ ಎಷ್ಟು ನಮಗೆ 30,000 ಅದನ್ನು ತೋರಿಸ್ಬೇಕು. ಮಟೀರಿಯಲ್ ಕಾಸ್ಟಿಂಗ್ ರುಪೀಸ್ 60,000 ಏನಿತ್ತು, ಸೊ 60,000 ತೋರಿಸ್ಬೇಕು. ಎಷ್ಟು ನಮಗೆ ಕ್ಯಾಶ್ ಎಷ್ಟು ಬಂದಿದೆ, ಸೊ ಇನ್ಕಮ್ ಎಷ್ಟು ಬಂದಿದೆ ಅದನ್ನು ಅಲ್ಲಿ ತೋರಿಸ್ಬೇಕಾಗುತ್ತೆ. 30,000 ಪ್ಲ್ಯಾಂಟು ಆ್ಯಂಡ್ ದೆನ್ 60,000 ಅಲ್ಲಿ ಮಟೀರಿಯಲ್ದು ಸೇಲ್ ವ್ಯಾಲ್ಯೂ ಆಗುತ್ತೆ. ಸೊ ಇದರಲ್ಲಿ ಇದು ಒಂದೇ ಎಂಟ್ರಿ ಇಲ್ಲ, ಇನ್ನೂ ಒಂದು ಎಂಟ್ರಿನೂ ಮಿಕ್ಸಪ್ ಆಗಿದೆ. ಇದು ಏನಂದರೆ ಯಾವುದೇ ಒಂದು ಅಸೆಟ್ನ ಸೇಲ್ ಮಾಡಿದ್ದೀವಿ. ಈಗ ಅಸೆಟ್ ಅಂದಾಗ ಪ್ಲ್ಯಾಂಟ್ ಮಟೀರಿಯಲ್ ಎರಡೂ ಅಸೆಟನ್ನು ಸೇಲ್ ಮಾಡಿದ್ದೀವಿ. ಸೇಲ್ ಮಾಡಿದಾಗ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ಅದನ್ನು ಸಹ ನೋಡಬೇಕು. ಸೊ ಇಲ್ಲಿ ನೋಡಿ 40,000 ವರ್ತ್ ಆಫ್ ಪ್ಲ್ಯಾಂಟ್ ಸೋಲ್ಡ್ ಫಾರ್ ರುಪೀಸ್ 30,000 ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ 40,000 ಇದ್ದಿದ್ದು 30,000ಗೆ ಸೇಲ್ ಮಾಡಿದ್ದಾರೆ. ಅಲ್ಲಿ ಏನಾಗಿದೆ, ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ. ಈ ಪ್ರಾಬ್ಲಮಲ್ಲಿ ಡಿಪ್ರಿಸಿಯೇಷನ್ ಹೆಂಗೆ ಕೊಟ್ಟಿರೋದ್ರ ಮೇಲೆ ಪರ್ಸೆಂಟೇಜ್ ಕೊಟ್ಟಿದ್ರೆ ಅದರದ್ದು ರಿಟರ್ನ್ ಡೌನ್ ವ್ಯಾಲ್ಯೂ ಕಂಡಿಡಿದು ಆಮೇಲೆ ನಾವು ನೋಡಬೇಕಾಗ್ತಿತ್ತು. ಸೊ ಇಲ್ಲಿ ಫಿಫ್ತ್ ಒನ್ ಹಂಗೆ ಕೊಟ್ಟಿದ್ದಾರೆ ನೋಡಿ, ಡೈರೆಕ್ಟ್ ಡಿಪ್ರಿಸಿಯೇಷನ್ ಟಿಲ್ 31/12/2008 ಆನ್ ಪ್ಲ್ಯಾಂಟ್ 1 lakh ಟೋಟಲ್ ಆಗಿ ಕೊಟ್ಟಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಿದ್ದೆಷ್ಟು ಡಿಪ್ರಿಸಿಯೇಷನ್ ಅಂತ ಅಲ್ಲಿ ಐಡೆಂಟಿಫೈ ಮಾಡಿ ಕೊಟ್ಟಿಲ್ಲ. ಸೊ ಅದಕ್ಕೆ ನಾವೇನು ಮಾಡ್ಬೋದು, 40,000 ವರ್ತ್ ಆಫ್ ಪ್ಲ್ಯಾಂಟ್ ಅಂದರೆ ಕಾಸ್ಟ್ ಪ್ರೈಸ್ 40,000 30,000ಗೆ ಸೇಲ್ ಆಗಿದೆ ಅಂದರೆ ದರ್ ಇಸ್ ಅ ಲಾಸ್ ಅಂತ ತಿಳ್ಕೊಬೋದು, 10,000 ಲಾಸ್. ಅದೇ ಥರ ಮಟೀರಿಯಲ್ಲು 50,000 ವರ್ತಿಂದು 60,000ಗೆ ಸೇಲ್ ಆಗಿದೆ ಅಂದರೆ 10,000 ರುಪೀಸು ಪ್ರಾಫಿಟ್ ಆಗಿದೆ ಅಂತ. ಸೊ ಇದರಲ್ಲಿ ಫೋರ್ತ್ ಅಡ್ಜಸ್ಟ್ಮೆಂಟಲ್ಲಿ ಎರಡನ್ನು ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಒಂದು ಸೇಲ್ ಆಗಿದ್ದಕ್ಕೆ ಏನು ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕು ಬೈ ಬ್ಯಾಂಕ್ ಅಂತ ಒಂದು. ಸೊ ಎರಡೂ ಪ್ಲ್ಯಾಂಟಿಗೂ ಮತ್ತು ಮಟೀರಿಯಲ್ ಎರಡಕ್ಕೂ. ಅದೇ ಥರ ಪ್ಲ್ಯಾಂಟ್ ಆ್ಯಂಡ್ ಮೆಟೀರಿಯಲ್ ಸೇಲ್ ಆಗಿದ್ದಕ್ಕೆ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ಅದನ್ನು ನೋಡಿ ಸಹ ಇದರಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫಿಫ್ತ್ ಒನ್ನು ಡಿಪ್ರಿಸಿಯೇಷನ್ ಇದೆ. ಆನ್ ಪ್ಲ್ಯಾಂಟ್ 1 lakh ಇದೆ. ಸೊ ಇಲ್ಲಿ 1 lakh ರುಪೀಸ್ ಡಿಪ್ರಿಸಿಯೇಷನ್ ಅಂದಾಗ ನಮಗಿಲ್ಲಿ ಎಷ್ಟು ಮಟೀರಿಯಲ್ ಪ್ಲ್ಯಾಂಟ್ ಅಟ್ ಸೈಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಾವು ಇದನ್ನು ತೋರಿಸ್ಬೇಕಾಗತ್ತೆ. ನೆಕ್ಸ್ಟ್ ಸಿಕ್ಸ್ತ್ ಒನ್ ಮಟೀರಿಯಲ್ ಅಟ್ ಸೈಟ್ ರುಪೀಸ್ 50,000. ಸೊ ಅಟ್ ಸೈಟ್ ಮೆಟೀರಿಯಲ್ಸ್ 50,000 ಅದನ್ನು ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಕ್ಯಾಶ್ ರಿಸೀವ್ಡ್ ಫ್ರಮ್ ಕಾಂಟ್ರಾಕ್ಟಿ ರುಪೀಸ್ 6 lakhs ಬೀಯಿಂಗ್ 80% ಆಫ್ ದಿ ವರ್ಕ್ ಸರ್ಟಿಫೈಡ್. ಸೊ ಇಲ್ಲಿ ಕ್ಯಾಶ್ ರಿಸೀವ್ಡ್ ಕೊಟ್ಟಿದ್ದಾರೆ 6 lakhs, 80% ಆಫ್ ದಿ ವರ್ಕ್ ಸರ್ಟಿಫೈಡ್ ಅಂದರೆ, ಸೊ ಇಲ್ಲಿ ಕ್ಯಾಶ್ ರಿಸೀವ್ಡ್ ಕೊಟ್ಟಿದ್ದಾರೆ, ವರ್ಕ್ ಸರ್ಟಿಫೈಡ್ ಅಮೌಂಟ್ ಕೊಟ್ಟಿಲ್ಲ. ಸೊ ವರ್ಕ್ ಸರ್ಟಿಫೈಡ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗುತ್ತೆ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ಬರೀಬೇಕಾದ್ರೆ. ಸೊ ಆ ಕ್ಯಾಲ್ಕುಲೇಷನ್ ಆಮೇಲೆ ನೋಡೋಣ. ಸೊ ನೆಕ್ಸ್ಟ್ ಕಾಂಟ್ರಾಕ್ಟ್ ಪ್ರೈಸ್ ರುಪೀಸ್ 10 lakhs. ಇಡೀ ಕಾಂಟ್ರಾಕ್ಟಿಂದು ಪ್ರೈಸ್ ನಮ್ಮದು 10 lakhs ಇದೆ. ಶೋ ಕಾಂಟ್ರಾಕ್ಟ್ ಅಕೌಂಟ್. ಸೊ ಇಲ್ಲಿ ಕಾಂಟ್ರಾಕ್ಟ್ ಅಕೌಂಟ್ ಮಾತ್ರ ಕೇಳಿದ್ದಾರೆ, ಬಟ್ ಸೊ ಇಲ್ಲಿ ಲಾಟ್ ಆಫ್ ಅಡ್ಜಸ್ಟ್ಮೆಂಟ್ಸ್ ಇದೆ. ಸೊ ಇಲ್ಲಿ ಫಸ್ಟಿಗೆ ಕಾಂಟ್ರಾಕ್ಟ್ ಅಕೌಂಟನ್ನು ಓಪನ್ ಮಾಡೋಣ. ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st December 2008. ಸೊ ಇಲ್ಲಿ ಡೆಬಿಟ್ ಸೈಡಲ್ಲಿ ಮಟೀರಿಯಲಿಂದ ಹಿಡಿದು ಏನೇನು ಎಕ್ಸ್ಪೆಂಡಿಚರ್ ಆಗಿದೆ ಅಷ್ಟನ್ನು ಬರ್ಕೊಳ್ಬೇಕು. ಸೊ ಫಸ್ಟ್ ಸ್ಲೈಡಲ್ಲಿತ್ತು, ಎಸ್, ಮಟೀರಿಯಲ್ಸ್ ಬಾಟ್ ಡೈರೆಕ್ಟ್ಲಿ ಮೀನ್ಸ್ ಪರ್ಚೇಸ್ಡ್ ಮಟೀರಿಯಲ್ಸ್ ಫ್ರಮ್ ಸ್ಟೋರ್ಸ್, ಆ್ಯಂಡ್ ದೆನ್ ವೇಜಸ್, ಆ್ಯಂಡ್ ದೆನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್, ಚಾರ್ಜಸ್, ಆ್ಯಂಡ್ ದೆನ್ ಪ್ಲ್ಯಾಂಟ್ ಅಷ್ಟೂ ಡೆಬಿಟ್ ಸೈಡಲ್ಲಿ ಬರೀಬೇಕು. ಬರೀಬೇಕಾದ್ರೆ ಔಟ್ಸ್ಟ್ಯಾಂಡಿಂಗ್ ಇದ್ದಿದ್ದನ್ನು ಆ್ಯಡ್ ಮಾಡ್ಕೊಳ್ಬೇಕು. ವೇಜಸ್ ಔಟ್ಸ್ಟ್ಯಾಂಡಿಂಗ್ ಇತ್ತು. ನೆಕ್ಸ್ಟ್ ಸ್ಲೈಡಲ್ಲಿ ನೋಡಿ, ಫಸ್ಟ್ ಒನ್ನ ಅಕ್ರೂವಲ್ಸ್ ಆನ್ 31/12/2008 ವರ್ ವೇಜಸ್ ರುಪೀಸ್ 9,000, ಡೈರೆಕ್ಟ್ ಎಕ್ಸ್ಪೆನ್ಸಸ್ ರುಪೀಸ್ 12,000. ಸೊ ಎರಡೂ ಔಟ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಔಟ್ಸ್ಟ್ಯಾಂಡಿಂಗನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಮಟೀರಿಯಲ್ 3,50,000 ಇತ್ತು, ಅಲ್ಲಿ ಮಟೀರಿಯಲ್ಸ್ ಪರ್ಚೇಸ್ಡ್ ಅದು. ನೆಕ್ಸ್ಟ್ ಮಟೀರಿಯಲ್ಸ್ ಫ್ರಮ್ ಸ್ಟೋರ್ಸ್ ಇತ್ತು 70,000. ಸೊ ಇಲ್ಲಿ ಇದೆ, ಎಸ್, 3,50,000 ಬಾಟ್ ಮೀನ್ಸ್ ಪರ್ಚೇಸ್ಡ್, ಫ್ರಮ್ ಸ್ಟೋರ್ಸ್ 70,000. ವೇಜಸ್ 1,80,000 ಇದೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು 70,000 ಇದೆ. ಹಾಗೆ ಔಟ್ಸ್ಟ್ಯಾಂಡಿಂಗ್ ಇತ್ತು ಅಕ್ರೂವಲ್ಸ್, ವೇಜಸ್ 9,000, ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು 12,000. ಸೊ ಇಲ್ಲಿ ಅಡಿಷನ್ ಮಾಡಿದ್ದೀವಿ. ವೇಜಸ್ 18,000, ಅಕ್ರೂವಲ್ಸ್ 9,000, ಸಾರಿ 18,000 ಅಲ್ಲದು 1,80,000, ಸಾರಿ, ಎಸ್, 1,80,000. 1,80,000 ಆ್ಯಡ್ ಅಕ್ರೂವಲ್ಸ್. ಸೊ ಅಕ್ರೂವಲ್ಸು 9,000 ಆ್ಯಡ್ ಮಾಡಿದಾಗ ನಮಗೆ 1,89,000 ಆಯಿತು. ಸೊ ಅದೇ ಥರ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಇದೆ 70,000. ಸೊ ಇದಕ್ಕೆ ಔಟ್ಸ್ಟ್ಯಾಂಡಿಂಗ್ ಇದೆ, ಸೊ 12,000 ಆ್ಯಡ್ ಮಾಡಿದ್ವಿ, 72,000 ಆಯಿತು. ಅದನ್ನು ಔಟ್ರ್ ಕಾಲಮ್ ಹಾಕಿದ್ವಿ. ಅಷ್ಟೇ ಅಲ್ಲ, ಸೊ ಮತ್ತಿಲ್ಲಿನೂ ಪ್ಲ್ಯಾಂಟ್ ಇದೆ ಮತ್ತು
ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ ಇದೆ. ಸೊ ಅವು ಎರಡು ಸಹ ನಾವು ಎಂಟ್ರಿ ಮಾಡಿದ್ದೀವಿ. ಪ್ಲ್ಯಾಂಟ್ 3,42,000, ಎಸ್ಟಾಬ್ಲಿಷಿಂಗ್ ಚಾರ್ಜಸ್ಸು 80,000. ಸೊ ಇದಿಷ್ಟು ನಮಗೆ ಡೆಬಿಟ್ ಸೈಡಲ್ಲಿ ಎಕ್ಸ್ಪೆಂಡಿಚರ್ಸ್ ಆಗುತ್ತೆ. ಓಕೆ, ಸೊ ಇದಾದಮೇಲೆ ಒಂದೊಂದೇ ಅಡ್ಜಸ್ಟ್ಮೆಂಟ್ ನೋಡೋಣ. ದ ಕಾಸ್ಟ್ ಆಫ್ ವರ್ಕ್ ಅನ್ಸರ್ಟಿಫೈಡ್ ಇನ್ಕ್ಲೂಡೆಡ್ ಅಂತ ಕೊಟ್ಟಿದ್ದಾರೆ. ಅನ್ಸರ್ಟಿಫೈಡ್ ವರ್ಕ್ ಅಂದರೆ ಮೂರೂ ಸೇರಿದಾಗ ಅನ್ಸರ್ಟಿಫೈಡ್ ಆಗುತ್ತೆ, ಅದನ್ನು ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ಬರೆಯೋಣಂತೆ. ಸೊ ನೆಕ್ಸ್ಟ್ ಥರ್ಡ್ ಒನ್ ನೋಡಿ, ಥರ್ಡ್ ಅಡ್ಜಸ್ಟ್ಮೆಂಟ್, ₹20,000 ವರ್ತ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ₹30,000 ವರ್ತ್ ಆಫ್ ಮಟೀರಿಯಲ್ಸ್ ವರ್ ಡೆಸ್ಟ್ರಾಯ್ಡ್ ಬೈ ಫೈರ್ ಅಂತ ಕೊಟ್ಟಿದ್ದಾರೆ. ಡೆಸ್ಟ್ರಾಯ್ಡ್ ಬೈ ಫೈರ್ ಅಂದರೆ ಇಲ್ಲಿ ಲಾಸ್ ಆಗಿದೆ. ಲಾಸ್ ಆಗಿರೋದ್ರಿಂದ P&L ಅಕೌಂಟ್ಗೆ ನಾವು ಅದನ್ನು ತೋರಿಸ್ಬೇಕಾಗತ್ತೆ. ಸೊ ಇದು ಲಾಸ್ ಆಗಿದ್ದನ್ನು P&L ಅಕೌಂಟ್ಗೆ ತೋರಿಸ್ಬೇಕು. ಅಷ್ಟೇ ಅಲ್ಲ, ಸೊ ಇದರಲ್ಲಿ ಸ್ಕ್ರ್ಯಾಪ್ ಸೋಲ್ಡ್ ಅಂತ ಒಂದಿತ್ತು ಇದರಲ್ಲಿ, ಇದು ಸಹ ಸೊ ಇದು ಸೇಲಲ್ಲಿ ಬರುತ್ತೆ. ಸ್ಕ್ರ್ಯಾಪ್ ಸೋಲ್ಡ್ ಸೇಲಲ್ಲಿ ಬರುತ್ತೆ. ಸೊ ಥರ್ಡ್ ಒನ್ನು, ಸೊ ಏನು ಲಾಸ್ ಆಗಿದೆ ಪ್ಲ್ಯಾಂಟ್ ಮತ್ತು ಮಟೀರಿಯಲ್ಸ್ ಈ ಎರಡನ್ನೂ ಲಾಸ್ ಆಗಿರೋದನ್ನ P&L ಅಕೌಂಟ್ಗೆ ತೋರಿಸ್ಬೇಕಾಗತ್ತೆ. ಸೊ ಇಲ್ಲಿ ಬೈ ಅಬ್ನಾರ್ಮಲ್ ಲಾಸ್ ಸೆಕೆಂಡ್ ಅಡ್ಜಸ್ಟ್ಮೆಂಟಲ್ಲಿ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಬೈ ಅಬ್ನಾರ್ಮಲ್ ಲಾಸ್, ಪ್ಲ್ಯಾಂಟ್ ಲಾಸ್ಟ್ 20,000, ಮಟೀರಿಯಲ್ ಲಾಸ್ಟು 30,000. ಸೊ ಎರಡೂ ಸೇರಿಸಿ ನಮಗೆ ಟೋಟಲ್ಲು 50,000 ಆಯಿತು ಅಬ್ನಾರ್ಮಲ್ ಲಾಸ್. ಓಕೆ, ಸೊ ನೆಕ್ಸ್ಟ್ ಫೋರ್ತ್ ಅಡ್ಜಸ್ಟ್ಮೆಂಟು, ₹40,000 ವರ್ತ್ ಆಫ್ ಪ್ಲ್ಯಾಂಟ್ ಸೋಲ್ಡ್ ಫಾರ್ ₹30,000 ಆ್ಯಂಡ್ ಮಟೀರಿಯಲ್ಸ್ ಕಾಸ್ಟಿಂಗ್ ₹50,000 ಸೋಲ್ಡ್ ಫಾರ್ ₹60,000. ಸೊ ಆವಾಗಲೇ ಹೇಳಿದೆ ಇದರಲ್ಲಿ ಎರಡು ಅಡ್ಜಸ್ಟ್ಮೆಂಟ್ ಇದೆ. ಒಂದು ಸೇಲ್ ಆಗಿರೋದು, ಇನ್ನೊಂದು ಪ್ರಾಫಿಟ್ ಅಥವಾ ಲಾಸ್ ಆಗಿರೋದು ಸೇಲ್ ಆಗಿದ್ದಕ್ಕೆ. ಸೊ ಫಸ್ಟು ಸೇಲ್ ಆಗಿದ್ದಕ್ಕೆ ಎಂಟ್ರಿ ಮಾಡೋಣ. ಸೊ ಅದನ್ನು ಸೇಲ್ ಆಗಿದ್ದು ಏನೇನು ಸೇಲ್ ಆಗಿದೆ ಅಂದರೆ, ಒಂದು ಪ್ಲ್ಯಾಂಟ್ ಎಷ್ಟಕ್ಕೆ ಸೇಲ್ ಆಗಿದೆ 30,000, ಅದನ್ನು ವ್ಯಾಲ್ಯೂ ಬರೀಬೇಕು. ಎಷ್ಟು ಕಾಸ್ಟ್ ಎಷ್ಟು ಅಲ್ಲ, ಎಷ್ಟು ಅಮೌಂಟಿಗೆ ಸೇಲ್ ಆಗಿದೆ, ನಮಗೆ ಕ್ಯಾಶ್ ಎಷ್ಟು ಬರುತ್ತೆ, 30,000 ಕ್ಯಾಶ್ ಬರುತ್ತೆ ಸೇಲ್ ಆಗಿದ್ದರಿಂದ. ಸೊ ಅದೇ ಥರ ಮಟೀರಿಯಲ್ ಸೇಲ್ ಆಗಿದೆ 50,000, ಅದ್ರದ್ದು ಕಾಸ್ಟ್ ಪರ್ಚೇಸ್ ವ್ಯಾಲ್ಯೂ, ಬಟ್ ಸೇಲ್ ಆಗಿದ್ದು 60,000. ಸೊ ಅವೆರಡನ್ನೂ ಬೈ ಬ್ಯಾಂಕ್ ಅಂತ ತೊಗೊಳ್ಬೇಕಾಗುತ್ತೆ. ಸೊ ಅಷ್ಟೇ ಅಲ್ಲ, ಇಲ್ಲಿ ಸ್ಕ್ರ್ಯಾಪ್ ಸೋಲ್ಡ್, ಸ್ಕ್ರ್ಯಾಪು ನಮಗೆ 18,200 ಅಷ್ಟು ಸೇಲ್ ಆಗಿದೆ. ಸೊ ಅದಕ್ಕಿಷ್ಟಕ್ಕೂ ನಮಗೆ ಕ್ಯಾಶ್ ಬರೋದ್ರಿಂದ ಬೈ ಬ್ಯಾಂಕ್ ಅಂತ ಬರೆದ್ಬಿಟ್ಟು ಸೊ ಅದನ್ನು ಡೀಟೇಲಾಗಿ ತೋರಿಸ್ತಾ ಇದ್ದೀವಿ. ಸ್ಕ್ರ್ಯಾಪ್ ಸೋಲ್ಡ್ 18,200, ಪ್ಲ್ಯಾಂಟ್ ಸೋಲ್ಡ್ 30,000 ಅಂದರೆ ಪ್ಲ್ಯಾಂಟ್ ಸೋಲ್ಡ್ ವ್ಯಾಲ್ಯೂ, ಸೇಲ್ ವ್ಯಾಲ್ಯೂ ಏನಿರುತ್ತಲ್ಲ ಅದನ್ನು ತೊಗೊಳ್ಬೇಕು, ಪರ್ಚೇಸ್ ಪ್ರೈಸ್ ಅಲ್ಲ. ಮಟೀರಿಯಲ್ ಸೋಲ್ಡ್ ಇದೆ 60,000. ಸೊ ಎಲ್ಲ ಸೇರಿಸಿದ್ರೆ ನಮಗೆ 1,08,200 ಆಯಿತು. 1,08,200 ನಮಗೆ ಸೊ ಟೋಟಲ್ ಬ್ಯಾಂಕಿಂದ ನಮಗೆ ಅಂದರೆ ಕ್ಯಾಶ್ ಬಂದಿರೋದು ಇಷ್ಟು ಸೇಲ್ ಆಗಿದೆ. ಸೊ ಈಗ ಇದಾದಮೇಲೆ ಸೊ ಈ ಅಡ್ಜಸ್ಟ್ಮೆಂಟಲ್ಲೇ ಪ್ರಾಫಿಟ್ ಅಥವಾ ಲಾಸ್ ಆಗಿದೆ ಅಂತ ಹೇಳಿದ್ವಿ. ಸೊ ಇಲ್ಲಿ ಪ್ಲ್ಯಾಂಟ್ ಸೋಲ್ಡ್ ಅಂತ ಇದೆ 30,000ಗೆ, ಅದ್ರ ಕಾಸ್ಟ್ ಎಷ್ಟು 40,000. ಸೊ ಬಟ್ ಇಲ್ಲಿ ಡಿಪ್ರಿಸಿಯೇಷನ್ನ ಲೆಸ್ ಮಾಡಬೇಕಿತ್ತು. ಅದ್ರ ಬಗ್ಗೆ ಇದಕ್ಕೆ ಎಷ್ಟಾಗಿದೆ ಡಿಪ್ರಿಸಿಯೇಷನ್ನು ಕೊಟ್ಟಿಲ್ಲ, ಅದರಿಂದ ನಾವು ಡೈರೆಕ್ಟ್ ಇದನ್ನೇ 40,000ನೇ ವ್ಯಾಲ್ಯೂನ 30,000ಅಲ್ಲಿ ಲೆಸ್ ಮಾಡೋಣ. ಅಂದರೆ ನಮ್ಮದು 40,000 ರೂಪಾಯಿ ವ್ಯಾಲ್ಯೂ ಇತ್ತು, ಅದನ್ನು 30,000ಗೆ ಸೇಲ್ ಮಾಡಿದ್ದೀವಿ ಅಂದರೆ 10,000 ರುಪೀಸ್ ಲಾಸ್ ಆಗಿದೆ. ಸೊ ಲಾಸ್ ಆಗಿದ್ದನ್ನು ನೋಡಿ, ಇಲ್ಲಿ ಲಾಸ್ ಆಗಿದ್ದನ್ನು ಲಾಸ್ ಆನ್ ಸೇಲ್ ಆಫ್ ಪ್ಲ್ಯಾಂಟನ್ನು ಈ ಕಡೆ ತೋರಿಸ್ತಾ ಇದ್ದೀವಿ. ಸೊ ಲಾಸ್ ನಮಗೆ 10,000 ಲಾಸ್ ಆಗಿದೆ. ಸೊ ಅದೇ ಥರ ಪ್ರಾಫಿಟ್ ಆಗಿದೆ ಯಾವುದು ಮಟೀರಿಯಲ್ ಸೇಲ್ ಮಾಡಿದ್ದಕ್ಕೆ. ಸೊ 50,000 ವರ್ತಿಂದನೂ 60,000ಗೆ ಸೇಲ್ ಆಗಿದೆ. ಸೊ 10,000 ರುಪೀಸು ಪ್ರಾಫಿಟ್ ಆಗಿದೆ. ಪ್ರಾಫಿಟ್ ಆಗಿದ್ದನ್ನು ನಾವು ಈ ಕಡೆ ಸೈಡಲ್ಲಿ ತೋರಿಸ್ತಾ ಇದ್ದೀವಿ. ಪ್ರಾಫಿಟ್ ಆನ್ ಸೇಲ್ ಆಫ್ ಮಟೀರಿಯಲ್ಸ್ 10,000. ಸೊ ಇಷ್ಟು ಆಯಿತು. ಈ ಫೋರ್ತ್ ಅಡ್ಜಸ್ಟ್ಮೆಂಟಲ್ಲಿ ಎರಡು ಎಂಟ್ರಿ ತೋರಿಸಿದ್ವಿ. ನೆಕ್ಸ್ಟು ಡಿಪ್ರಿಸಿಯೇಷನ್ ಟಿಲ್ 31/12/2008 ಅಂದರೆ ಸೊ ಅದು ಡಿಪ್ರಿಸಿಯೇಷನ್ ಆನ್ ಪ್ಲ್ಯಾಂಟ್ ಇದೆ, ಅದನ್ನು ಪ್ಲ್ಯಾಂಟ್ ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ಇದನ್ನು ಡಿಡಕ್ಟ್ ಮಾಡಬೇಕು. ಮಟೀರಿಯಲ್ ಅಟ್ ಸೈಟ್ ಮೀನ್ಸ್ ಕ್ರೆಡಿಟ್ ಸೈಡಲ್ಲಿ ತೋರಿಸ್ಬೇಕು ಮಟೀರಿಯಲ್ ಅಟ್ ಸೈಟು. ಆ್ಯಂಡ್ ದೆನ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಕಾಂಟ್ರಾಕ್ಟಿ ₹6 lakhs ಬೀಯಿಂಗ್ 80% ಆಫ್ ವರ್ಕ್ ಸರ್ಟಿಫೈಡ್. ಸೊ ಇಲ್ಲಿ ವರ್ಕ್ ಸರ್ಟಿಫೈಡ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇದು ಇನ್ಫಾರ್ಮೇಷನ್ ಇದೆ, ಕಾಂಟ್ರಾಕ್ಟ್ ಪ್ರೈಸ್ ಇದೆ. ಸೊ ಕ್ರೆಡಿಟ್ ಸೈಡಲ್ಲಿ ಇದಾದಮೇಲೆ ಕ್ರೆಡಿಟ್ ಸೈಡಲ್ಲಿ ಇನ್ನು ಏನೇನು ಬರಬೇಕಾಗುತ್ತೆ, ಬ್ಯಾಂಕ್ ಅಂದರೆ ಏನೇನು ಸೇಲ್ ಆಗಿದೆ ಅದ್ರ ವ್ಯಾಲ್ಯೂ ಆಯಿತು, ಅಬ್ನಾರ್ಮಲ್ ಲಾಸ್ ಆಗಿತ್ತು ಪ್ಲ್ಯಾಂಟ್ ಆ್ಯಂಡ್ ಮೆಟೀರಿಯಲ್ ಆಯಿತು, ಮತ್ತು ಲಾಸ್ ಆನ್ ಸೇಲ್ ಆಫ್ ಪ್ಲ್ಯಾಂಟ್ ಆಯಿತು. ಅದಾದಮೇಲೆ ನಮಗೆ ಮೆಟೀರಿಯಲ್ ಅಟ್ ಸೈಟು ಪ್ಲ್ಯಾಂಟ್ ಅಟ್ ಸೈಟು ಬರೀಬೇಕಾಗುತ್ತೆ. ಸೊ ಏನಾದರೂ ರಿಟರ್ನ್ಸ್ ಇದ್ದರೆ, ಸ್ಟೋರಿಗೆ ರಿಟರ್ನ್ ಇದ್ದರೆ ಅದನ್ನು ಎಂಟ್ರಿ ಮಾಡಬೇಕು, ಇಲ್ಲಿಲ್ಲ. ಸೊ ಮಟೀರಿಯಲ್ ಅಟ್ ಸೈಟ್ ಇದೆ, ಪ್ಲ್ಯಾಂಟ್ ಅಟ್ ಸೈಟ್ ಇದೆ. ಮೆಟೀರಿಯಲ್ ಅಟ್ ಸೈಟು ಇನ್ಫಾರ್ಮೇಷನ್ ಇದೆ ನಮಗೆ, ಮೆಟೀರಿಯಲ್ ಅಟ್ ಸೈಟ್ ಸಿಕ್ಸ್ತ್ ಒನ್ 50,000. ಸೊ ಪ್ಲ್ಯಾಂಟ್ ಅಟ್ ಸೈಟಿಗೆ ಏನು ಇನ್ಫಾರ್ಮೇಷನ್ ಇದೆ ಅಂದರೆ, ಸೊ ಇಲ್ಲಿ ಪ್ಲ್ಯಾಂಟ್ ಎಷ್ಟು 3,42,000 ನಮಗೆ ಸೊ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದು ಅದು ಒಂದು ಇನ್ಫಾರ್ಮೇಷನ್ ಇದೆ. ಅದರ ನೆಕ್ಸ್ಟು ಇಲ್ಲಿ ನೋಡಿ ಸೆಕೆಂಡ್ ಒನ್ನು ಥರ್ಡ್ ಒನ್ನು ₹20,000 ವರ್ತ್ ಆಫ್ ಪ್ಲ್ಯಾಂಟ್
ಆ್ಯಂಡ್ ₹30,000 ವರ್ತ್ ಆಫ್ ಮಟೀರಿಯಲ್ ವರ್ ಡೆಸ್ಟ್ರಾಯ್ಡ್ ಬೈ ಫೈರ್ ಅಂತ ಇದೆ. 3,42,000 ಇನ್ಸ್ಟಾಲ್ ಮಾಡಿದ್ದಾರೆ. ಬಟ್ ಈಗ ನಮ್ಮಲ್ಲಿ ಎಷ್ಟಿದೆ ಅಂತ ತೋರಿಸ್ಬೇಕಾದ್ರೆ ಇದನ್ನೆಲ್ಲ ಲೆಸ್ ಮಾಡಬೇಕಾಗತ್ತೆ. ಸೊ ನಾವು ಹಿಂದಿನ ಸೆಷನ್ಗಳಲ್ಲಿ ನಾವು ನೋಡಿದ್ದೀವಿ ಪ್ಲಾಂಟ್ ಅಟ್ ಸೈಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಸೊ ಅದರಲ್ಲಿ ಓಪನಿಂಗ್ ಇದ್ದರೆ ತೊಗೊಂಡ್ಬಿಟ್ಟು ಅದಕ್ಕೆ ಪರ್ಚೇಸಸ್ಸು, ನೆಕ್ಸ್ಟ್ ಸ್ಟೋರಿಂದ ಬಂದಿದ್ದು, ಅದರ್ ಕಾಂಟ್ರಾಕ್ಟ್ಸಿಂದ ಬಂದಿದ್ದು, ಸೊ ಎಲ್ಲ ಅಡಿಷನ್ ಆದಮೇಲೆ ಸೊ ಅದರಲ್ಲಿ ಏನೇನು ಡಿಡಕ್ಷನ್ ಮಾಡಬೇಕು ಅಂದರೆ, ಒಂದು ಲಾಸ್ ಆಗಿದ್ದರೆ ಅದನ್ನು ಡಿಡಕ್ಟ್ ಮಾಡಬೇಕು. ಸೊ ನೆಕ್ಸ್ಟು ಸೇಲ್ ಆಗಿದ್ದರೆ ಡಿಡಕ್ಟ್ ಮಾಡಬೇಕು. ಆಮೇಲೆ ಅದರ್ ಕಾಂಟ್ರಾಕ್ಟ್ಸ್ಗೆ ನಾವು ಟ್ರಾನ್ಸ್ಫರ್ ಮಾಡಿದರೆ ಅದನ್ನು ಡಿಡಕ್ಟ್ ಮಾಡಬೇಕು. ಆಮೇಲೆ ಸ್ಟೋರಿಗೆ ರಿಟರ್ನ್ ಮಾಡಿದರೆ ಅದನ್ನು ಡಿಡಕ್ಟ್ ಮಾಡಬೇಕು. ಅದಾದಮೇಲೆ ನಾವು ಡಿಪ್ರಿಸಿಯೇಷನ್ನ ಲೆಸ್ ಮಾಡಬೇಕಾಗ್ತಿತ್ತು. ಸೊ ಇಲ್ಲಿ ಯಾವ್ಯಾವುದಿದೆ ಅಂದರೆ, ಸೊ ನಮಗೆ ಮಟೀರಿಯಲ್ ಇನ್ಸ್ಟಾಲ್ಡ್ ಅಟ್ ಸೈಟ್ ನಮಗೆ ಪ್ಲ್ಯಾಂಟ್ ಇನ್ಸ್ಟಾಲ್ಡ್ ಅಟ್ ಸೈಟು 3,42,000 ಇದೆ. ಸೊ ಅದರಲ್ಲಿ ನಾವು ಒಂದು ಪ್ಲ್ಯಾಂಟ್ ಲಾಸ್ಟ್ ಅಂತ ಇದೆ, ಎಷ್ಟು 20,000 ವರ್ತಿಂದು, ಅದನ್ನು ಒಂದು ಡಿಡಕ್ಟ್ ಮಾಡಬೇಕು. ಸೊ ಯಾವುದೂ ಅಡಿಷನ್ ಇಲ್ಲ, ಅದೊಂದು ಬಿಟ್ಟರೆ 3,42,000 ಬಿಟ್ಟರೆ ಅದೊಂದೇ ಡೆಬಿಟ್ ಸೈಡಲ್ಲಿ ಇದ್ದಿದ್ದು ಬಿಟ್ಟರೆ. ಸೊ ಅದರಲ್ಲಿ ಏನೇನು ಲೆಸ್ ಮಾಡಬೇಕಂದ್ರೆ 20,000 ಲಾಸ್ ಆಗಿರೋದನ್ನ, ಲಾಸ್ ಬೈ ಫೈರ್ ಇತ್ತು ಅದು, ಆ್ಯಂಡ್ ದೆನ್ 40,000 ವರ್ತ್ ಆಫ್ ಪ್ಲ್ಯಾಂಟ್ ಸೋಲ್ಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ಕಾಸ್ಟ್ ಪ್ರೈಸು 40,000, ಅದನ್ನು ಲೆಸ್ ಮಾಡಬೇಕು. ಸೊ ಅದನ್ನು ಲೆಸ್ ಮಾಡಿದ್ಮೇಲೆ ಸೇಲ್ ವ್ಯಾಲ್ಯೂ ಅಲ್ಲ ಇಲ್ಲಿ, ಸೊ ನಾವು ಮಾಡಬೇಕಾಗಿರೋದು ಕಾಸ್ಟ್ ವ್ಯಾಲ್ಯೂನ ಲೆಸ್ ಮಾಡಬೇಕು. ಸೊ ಅದಾದಮೇಲೆ ಡಿಪ್ರಿಸಿಯೇಷನ್ ಇದೆ. ಓಕೆ, ಅದಕ್ಕೆ ನೋಟ್ 1ನಲ್ಲಿ ಇಲ್ಲಿ ಮಾಡ್ಕೊಂಡಿದ್ದೀವಿ. ಇಸ್ ಕ್ಯಾಲ್ಕುಲೇಷನ್ ಆಫ್ ಪ್ಲ್ಯಾಂಟ್ ಅಟ್ ಸೈಟ್ ಆನ್ 31/12/2008. ಸೊ ಪ್ಲ್ಯಾಂಟ್ ಇಂಟ್ರಡ್ಯೂಸ್ಡ್, ಸೊ ನಮಗೆ 3,42,000 ಇತ್ತು. ಸೊ ಅದರಲ್ಲಿ ಒಂದನೇದು ಕಾಸ್ಟ್ ಪ್ರೈಸ್ ಆಫ್ ಪ್ಲ್ಯಾಂಟ್ ಸೋಲ್ಡ್, ಸೊ ಸೇಲ್ ಆಗಿದ್ದು ನಮ್ಗೆ ಇಲ್ಲಿ ಕೊಟ್ಟಿದ್ರಲ್ವಾ 40,000. ಆಮೇಲೆ ಲಾಸ್ಟ್ ಎಷ್ಟಿದೆ 20,000. ಸೊ ಅದೆರಡನ್ನು ಇಲ್ಲಿ ಲೆಸ್ ಮಾಡಿದ್ವಿ. 40,000 ಸೋಲ್ಡ್ ಆ್ಯಂಡ್ ದೆನ್ 20,000 ಲಾಸ್ಟ್ ಬೈ ಫೈರ್. ಟೋಟಲು 60,000ನ ಯಾವುದರಲ್ಲಿ 3,42,000ಅಲ್ಲಿ ಲೆಸ್ ಮಾಡ್ತೀರಿ. 2,82,000 ಟೋಟಲ್ ಇದೆ. ಸೊ ಅದರಲ್ಲಿ ಡಿಪ್ರಿಸಿಯೇಷನ್ನ ಪರ್ಸಂಟೇಜಲ್ಲಿ ಕೊಟ್ಟಿದ್ರೆ ಪರ್ಸಂಟೇಜ್ ಆನ್ ದಿಸ್ ಬ್ಯಾಲೆನ್ಸ್ ತೊಗೊಳ್ಬೇಕಿತ್ತು. ಆದರೆ ಒಂದು ಹೋಲ್ ಅಮೌಂಟು 1,00,000 ರೂಪೀಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಅಡ್ಜಸ್ಟ್ಮೆಂಟ್ ನಂಬರ್ 5ಅಲ್ಲಿ ಡಿಪ್ರಿಸಿಯೇಷನ್ ಟಿಲ್ 31/12/2008 ಆನ್ ಪ್ಲ್ಯಾಂಟ್ 1,00,000 ಅಂತ ಇದೆ. ಓಕೆ, ಸೊ ಟೋಟಲ್ ಅಮೌಂಟ್ ಕೊಟ್ಟಿರೋದ್ರಿಂದ ನಾವು ಆ ಟೋಟಲ್ ಅಮೌಂಟನ್ನೇ ನಾವು ಇಲ್ಲಿ ಲೆಸ್ ಮಾಡಬೇಕಾಗತ್ತೆ. ಡಿಪ್ರಿಸಿಯೇಷನ್ ಪರ್ಸಂಟೇಜಲ್ಲಿ ಕೊಟ್ಟಿದ್ರೆ ಪರ್ಸಂಟೇಜ್ನ ಲೆಸ್ ಮಾಡಬೇಕಿತ್ತು. 2,82,000 ಟೋಟಲ್, ಅದರಲ್ಲಿ 1,00,000 ರೂಪೀಸ್ನ ಲೆಸ್ ಮಾಡಿದ್ದೀವಿ. 1,82,000 ನಮಗೆ ಪ್ಲ್ಯಾಂಟ್ ಅಟ್ ಸೈಟ್ ಇದೆ. ಸೊ ಪ್ಲ್ಯಾಂಟ್ ಅಟ್ ಸೈಟ್ ಇಲ್ಲಿದೆ, ನೋಟ್ 1 ಅಂತ ಬರೆದಿದ್ವಿ 1,82,000. ಸೊ ಎರಡು ಆಯಿತು. ಇದಾದಮೇಲೆ ನಾವು ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್. ಸೊ ಕ್ರೆಡಿಟ್ ಸೈಡಲ್ಲಿ ತುಂಬ ಅಡ್ಜಸ್ಟ್ಮೆಂಟ್ಸ್ ಇತ್ತು ಇದರಲ್ಲಿ. ಒಂದು ಸೇಲ್ ಆಗಿದ್ದಕ್ಕೆ ಬೈ ಬ್ಯಾಂಕ್, ಇನ್ನೊಂದು ಅಬ್ನಾರ್ಮಲ್ ಲಾಸ್ ಆಗಿದ್ದಕ್ಕೆ, ಆಮೇಲೆ ಲಾಸ್ ಆಗಿದೆ ಪ್ಲ್ಯಾಂಟನ್ನು ಸೇಲ್ ಮಾಡಿದ್ದಕ್ಕೆ ಲಾಸ್ ಆಗಿತ್ತು, ಅದು ಎಂಟ್ರಿ ಆದಮೇಲೆ ಮಟೀರಿಯಲ್ ಅಟ್ ಸೈಟ್ ಆ್ಯಂಡ್ ದೆನ್ ಪ್ಲ್ಯಾಂಟ್ ಅಟ್ ಸೈಟ್. ಅದಾದಮೇಲೆ ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಅಂದ ತಕ್ಷಣ ನಮಗೆ ವರ್ಕ್ ಸರ್ಟಿಫೈಡ್ ಆ್ಯಂಡ್ ವರ್ಕ್ ಅನ್ಸರ್ಟಿಫೈಡ್ ಬರುತ್ತೆ. ಸೊ ವರ್ಕ್ ಸರ್ಟಿಫೈಡ್ಗೆ ಇನ್ಫಾರ್ಮೇಷನ್ ಇಲ್ಲ, ಇಲ್ಲಿ ಇನ್ಫಾರ್ಮೇಷನ್ ಡೈರೆಕ್ಟ್ ಕೊಟ್ಟಿಲ್ಲ, ಅಂದರೆ ವರ್ಕ್ ಸರ್ಟಿಫೈಡ್ ಎಷ್ಟು ಅಂತ. ಸೊ ಬಟ್ ಇಲ್ಲಿ ಕೊಟ್ಟಿದ್ದಾರೆ 7th ಒನ್ ನೋಡಿ, ಕ್ಯಾಶ್ ರಿಸೀವ್ಡ್ ಫ್ರಮ್ ಕಾಂಟ್ರಾಕ್ಟಿ ₹6 lakhs ಬೀಯಿಂಗ್ 80% ಆಫ್ ವರ್ಕ್ ಸರ್ಟಿಫೈಡ್ ಅಂತ ಇದೆ. ಸೊ ಅಂದರೆ ವರ್ಕ್ ಸರ್ಟಿಫೈಡ್ 100 ಇದ್ದಾಗ ನಮಗೆ 80% ಕ್ಯಾಶ್ ರಿಸೀವ್, ಸೊ ದಟ್ ಈಸ್ ಈಕ್ವಲ್ ಟು 6 lakhs. ಸೊ ಅದ್ರ ಕ್ಯಾಲ್ಕುಲೇಷನ್ ನೋಡಿ, ಕ್ಯಾಲ್ಕುಲೇಷನ್ ಆಫ್ ವರ್ಕ್ ಸರ್ಟಿಫೈಡ್ ಈಕ್ವಲ್ ಟು ಕ್ಯಾಶ್ ರಿಸೀವ್ಡ್ ಎಷ್ಟು ಅಮೌಂಟು ಡಿವೈಡೆಡ್ ಬೈ ಪರ್ಸಂಟೇಜ್ ಆಫ್ ವರ್ಕ್ ಸರ್ಟಿಫೈಡ್, ಹೀಗೆ ಬರೆದ್ರೂ ಆಗುತ್ತೆ, ಅಥವಾ ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ 80 × 100 ಅಂತ ಹಾಕಿದ್ರು ಆಯಿತು. ಅದನ್ನೇ ಬರೆದಿದ್ದೀವಿ ಇಲ್ಲಿ. 6 lakh ಡಿವೈಡೆಡ್ ಬೈ 80%, ದಟ್ ಈಸ್ ಈಕ್ವಲ್ ಟು 7,50,000. ಸೊ 7,50,000 ನಮಗೆ ವರ್ಕ್ ಸರ್ಟಿಫೈಡ್ ಕ್ಯಾಲ್ಕುಲೇಷನ್ ಆಯಿತು. ಓಕೆ, ಇಲ್ಲಿ ನೋಡಿ ಇನ್ನೊಂದು ಸರಿ, ಕ್ಯಾಶ್ ರಿಸೀವ್ಡ್ ವರ್ಕ್ ಸರ್ಟಿಫೈಡ್ ಕ್ಯಾಲ್ಕುಲೇಷನ್ ಹೇಗೆ ಅಂದರೆ ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ಪರ್ಸಂಟೇಜ್ ಆಫ್ ಕ್ಯಾಶ್ ರಿಸೀವ್ಡ್. ಸೊ ಇಲ್ಲಿ ಕ್ಯಾಶ್ ರಿಸೀವ್ಡ್ 6 lakh ಇತ್ತು, ಡಿವೈಡೆಡ್ ಬೈ ಪರ್ಸಂಟೇಜ್ 80% ಮಾಡಿದರೆ 7,50,000. ಸೊ ವರ್ಕ್ ಅನ್ಸರ್ಟಿಫೈಡ್ ಹೇಗೆ, ವರ್ಕ್ ಅನ್ಸರ್ಟಿಫೈಡ್ನ ಟೋಟಲ್ ಆಗಿ ಕೊಟ್ಟಿಲ್ಲ. ಸೊ ಇಲ್ಲಿ 3 ಐಟಮ್ನು ಸೇರಿ ವರ್ಕ್ ಅನ್ಸರ್ಟಿಫೈಡ್ ಕೊಟ್ಟಿದ್ದಾರೆ. ದಿ ಕಾಸ್ಟ್ ಆಫ್ ವರ್ಕ್ ಅನ್ಸರ್ಟಿಫೈಡ್ included materials ₹26,000, wages ₹1,000 and expenses ₹15,000. ಸೊ ಇದು 3 ಸೇರಿಸಿದ್ರೆ ವರ್ಕ್ ಅನ್ಸರ್ಟಿಫೈಡ್ ಆಗುತ್ತೆ. ಸೊ ಇಲ್ಲಿ ಅದನ್ನೇ ಟೋಟಲ್ ಮಾಡಿದ್ದೀವಿ. ಎಸ್, ಹಿಯರ್ ಮಟೀರಿಯಲ್ 26,000, ವೇಜಸ್ 1,000, ಎಕ್ಸ್ಪೆನ್ಸಸ್ 15,000. ಟೋಟಲ್ ವರ್ಕ್ ಅನ್ಸರ್ಟಿಫೈಡ್ ಎಷ್ಟು 42,000. ಸೊ ಅಷ್ಟನ್ನು ನಾವಿಲ್ಲಿ ಬರ್ಕೊಂಡಿದ್ದೀವಿ ವರ್ಕ್ ಅನ್ಸರ್ಟಿಫೈಡ್. ಓಕೆ, ಸೊ ಇದಿಷ್ಟನ್ನು ನಾವು ಕ್ರೆಡಿಟ್ ಸೈಡ್ನ ಟೋಟಲ್ ಮಾಡಿದರೆ 11,92,000 ಬಂದಿದೆ. ಸೊ ಇಷ್ಟನ್ನು ಡೆಬಿಟ್ ಸೈಡನ್ನು ಟೋಟಲ್ ಮಾಡಿಬಿಟ್ಟು
ಬಂದಿದ್ದ ಅಮೌಂಟನ್ನು ಈ ಟೋಟಲಲ್ಲಿ ಲೆಸ್ ಮಾಡಿದ್ರೆ ನಮಗೆ ನೋಷ್ನಲ್ ಪ್ರಾಫಿಟ್ ಸಿಕ್ಕಿದೆ. ನೋಷ್ನಲ್ ಪ್ರಾಫಿಟ್ ನಮಗೆ 69,200. ಓಕೆ, 69,200 ನೋಷ್ನಲ್ ಪ್ರಾಫಿಟ್ ಆಯಿತು. ಸೊ ಈ ನೋಷ್ನಲ್ ಪ್ರಾಫಿಟ್ನ ಕ್ಯಾರಿಡ್ ಡೌನ್ ಮಾಡಿರಿ, ಹಾಗೆ ಬ್ರಾಡ್ ಡೌನ್ ಮಾಡಿ. ಸೊ ಕ್ಯಾರಿಡ್ ಡೌನ್ ಮಾಡಿದಾಗ ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಬ್ರಾಡ್ ಡೌನ್ ಮಾಡಿದ್ದೀವಿ 69,200. ಸೊ ನೆಕ್ಸ್ಟ್ ಇದನ್ನು ನಾವು ಡಿವೈಡ್ ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಎಷ್ಟು ಹಾಗೆ ರಿಸರ್ವ್ಗೆ ಎಷ್ಟು ಅಂತ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಹೇಗಂದರೆ ಎಷ್ಟು ಅಂತ ಅನ್ನಲಿಕ್ಕೆ, ಸೊ ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ನ ನೋಡಬೇಕು ನಾವು ಇಲ್ಲಿ. ಸೊ ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೊ ವರ್ಕ್ ಸರ್ಟಿಫೈಡ್ ಆ್ಯಂಡ್ ಕಾಂಟ್ರಾಕ್ಟ್ ಪ್ರೈಸಿಂದು ವ್ಯಾಲ್ಯೂ ಗೊತ್ತಿರಬೇಕು. ವರ್ಕ್ ಸರ್ಟಿಫೈಡು 7,50,000 ನಾವು ಈ ಹಿಂದೆ ನೋಟ್ 2ನಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. 7,50,000 ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸು ಕೊಟ್ಟಿದ್ದಾರೆ 10 lakhs. ಸೊ ಪರ್ಸೆಂಟೇಜಲ್ಲಿ ನೋಡಿದಾಗ 75%, ಎಕ್ಸಾಕ್ಟ್ 75% ಇದೆ. 75% ಆ್ಯಂಡ್ ಎಬೋವ್ ಇದ್ದರೆ ನಾವು ಎಸ್ಟಿಮೇಟೆಡ್ ಪ್ರಾಫಿಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಿತ್ತು. ಬಟ್ ಎಸ್ಟಿಮೇಟೆಡ್ ಪ್ರಾಫಿಟ್ ಕೊಟ್ಟಿಲ್ಲ, ಹಾಗೆ ಇನ್ಫಾರ್ಮೇಷನ್ನು ಏನಿಲ್ಲ. ಸೊ ನಾವು ಈ ಫಾರ್ಮುಲಾನೇ ಅಪ್ಲೈ ಮಾಡ್ಕೊಳ್ಬೋದು. ನೋಷನ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಸೊ ನೋಷನಲ್ ಪ್ರಾಫಿಟ್ 69,200 ಇಂಟು 2/3 ಇಂಟು 80%. ಸೊ 80% ಏನಿತ್ತು ಪರ್ಸೆಂಟೇಜ್ ಅವರೇ ಕೊಟ್ಟಿದ್ರು, 80% ಆಫ್ ಕ್ಯಾಶ್ ರಿಸೀವ್ಡ್ ಅಂತ. ಸೊ 80% ಆಫ್ ವರ್ಕ್ ಸರ್ಟಿಫೈಡ್ ಈಸ್ ಕ್ಯಾಶ್ ರಿಸೀವ್ಡ್ ಅಂತ. ಸೊ ಪರ್ಸೆಂಟೇಜ್ ಹಾಕಿದ್ವಿ. 36,907 ಆಯಿತು. 36,907ನ ನಮಗೆ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು P&L ಅಕೌಂಟ್. ಓಕೆ, 36,907. ಸೊ ಇದನ್ನು ಬ್ಯಾಲೆನ್ಸ್ ಮಾಡಿ 69,200. ಸೊ ಬ್ಯಾಲೆನ್ಸ್ ಮಾಡಿದಾಗ ನಮಗೆ ಮೈನಸ್ ಮಾಡಿ 36,907ನ ಲೆಸ್ ಮಾಡಿದ್ರೆ ರಿಸರ್ವ್ಗೆ 32,293 ರೂಪೀಸ್ನ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ವಿ. ಸೊ ಇದು ಒಂದು ಅಡ್ಜಸ್ಟ್ಮೆಂಟ್ಸು ಜಾಸ್ತಿ ಇದೆ, ಬಟ್ ಸೊ ಕ್ಲಿಯರಾಗಿ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಆಗುತ್ತೆ ಇದು. ಇದರಲ್ಲಿ ಎಕ್ಸ್ಟ್ರಾ ಏನು ಬಂದಿತ್ತು ಅಂದರೆ ವರ್ಕ್ ಅನ್ಸರ್ಟಿಫೈಡ್ನ ಟೋಟಲಾಗಿ ಕೊಟ್ಟಿಲ್ಲ, ಮಟೀರಿಯಲ್ ಬೇರೆ, ವೇಜಸ್ ಬೇರೆ, ಎಕ್ಸ್ಪೆನ್ಸಸ್ ಬೇರೆ ಕೊಟ್ಟಿರೋದ್ರಿಂದ ಅವಿಷ್ಟು ಟೋಟಲ್ ಮಾಡಿದ್ವಿ, ಅದು ಒಂದು ಎಕ್ಸ್ಟ್ರಾ ಇತ್ತು. ಅದಷ್ಟೇ ಅಲ್ಲ, ಇದರಲ್ಲಿ ಅಬ್ನಾರ್ಮಲ್ ಲಾಸ್ ಬಂದಿತ್ತು, ಪ್ಲ್ಯಾಂಟ್ ಮತ್ತು ಮಟೀರಿಯಲ್ಸ್ ಲಾಸ್ಟ್ ಬೈ ಫೈರ್ ಅಂತ, ಅದು ಒಂದು ಎಕ್ಸ್ಟ್ರಾ. ಆ್ಯಂಡ್ ದೆನ್ ಪ್ಲ್ಯಾಂಟ್ ಸೇಲ್ ಆಗಿದೆ, ಮಟೀರಿಯಲ್ ಸೇಲ್ ಆಗಿದೆ. ಸೊ ಅದಕ್ಕೆ ಎಂಟ್ರಿ ಹೇಗೆ ಮಾಡೋದು, ಆಮೇಲೆ ಅದ್ರ ಮೇಲೆ ಪ್ರಾಫಿಟ್ ಅಥವಾ ಲಾಸ್ ಬಂದರೆ ಹೇಗೆ ಎಂಟ್ರಿ ಮಾಡೋದು. ಸೊ ಆಮೇಲೆ ಡಿಪ್ರಿಸಿಯೇಷನ್ ಟೋಟಲ್ ಕೊಟ್ಟಾಗ ಪ್ಲ್ಯಾಂಟೆಡ್ ಸೈಟನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು. ಸೊ ಆಮೇಲೆ ಇನ್ನೂ ಒಂದು ಏನಿತ್ತು ಅಂದರೆ ಇದು ಅಲ್ಲೇ ಮಾಡಿದ್ವಿ ನಾವು, ಕ್ಯಾಶ್ ರಿಸೀವ್ಡ್ ಪರ್ಸೆಂಟೇಜ್ ಕೊಟ್ಟಾಗ ವರ್ಕ್ ಸರ್ಟಿಫೈಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಸೊ ಇಷ್ಟು. ಸೊ ಈ ಪ್ರಾಬ್ಲಮಲ್ಲಿ ಅಡ್ಜಸ್ಟ್ಮೆಂಟ್ಸು ಹೊಸದಿತ್ತು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಸೆಷನ್ಸಲ್ಲಿ ಇನ್ನೂ ಪ್ರಾಬ್ಲಮ್ಮು ಕಾಸ್ಟ್ ಅಕೌಂಟಿಂಗ್ ಬಗ್ಗೆ ಮಾಡೋಣ. ಥ್ಯಾಂಕ್ ಯು.